Hi everyone, welcome back to my channel. Welcome back to my channel. ಅಷ್ಟು ಮುಂದೆ ಹೋಗಿ ಹೇಳ್ಬೇಡ, ಹಿಂದಕ್ಕೆ ಬಾ ಹೇಳು. Hi everyone, welcome back to my YouTube channel Shruti Vlogs. Yours ಆ ಮಮ್ಮೀಸ್ ಆ? ನಂದು ಹೆಸರು ಮಾತ್ರ ನಂದು. ನೀನೇನ್ ಬರ್ತೀಯಾ? ನಿಂದೆ ಮಾಡ್ಕೊಳ್ಳೋಣ ವಿಡಿಯೋ ಅಲ್ಲ, ತುಂಬಾ ಲಾಂಗ್ ಆಯ್ತು ನಾವು ಕುಕಿಂಗ್ ವ್ಲಾಗ್ ಮಾಡಿ. ಸೊ ಇವತ್ತು ಒಂದು ಕುಕಿಂಗ್ ವ್ಲಾಗ್ ಮಾಡೋಣ ಅಂತ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ. ನನ್ನ ಮಗಳು ತುಂಬ ದಿವಸದಿಂದ ಕೇಳ್ತಾ ಇದ್ಲು, ಮಂಗಳೂರು ಬನ್ಸ್ ಮಾಡಿಕೊಡು ಮಮ್ಮಿ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ದೀವಿ. ಸಂಡೇ, ಸೊ ಅದ್ರ ಜೊತೆಗೆ ಚಿಕನ್ ಗ್ರೇವಿ ಮಾಡ್ಕೊತಾ ಇದ್ವಿ. ಚಿಕನ್ ಗ್ರೇವಿ ಸಾಂಬಾರ್ ಎರಡು. ಏನು ಚಿಕನ್ ಸಾರು ಗ್ಯಾಪ್ಸ್ಕೊತಾ ಇದ್ದಂತೆ. ಸೊ ಅದನ್ನ ಮಾಡಕ್ಕಿದೀವಿ, ಬನ್ನಿ ಮಾಡೋಣ. ಯಾಕೋ ಕೈಲಿ ಇಬ್ರು ಕರೀತಾವ್ರಲ್ಲ, ಯಾಕೋ ತಗೊಳ್ಳಿ ಬಾಮನೆ ಪಾಪನ ಹತ್ರ ಹೋಗ್ತೀನಿ ನಾನು. ಪಾಪ ಚೀಚಿ ಕೊಡೋದು ಅಂತ ಅವನಿಗೆ ಲಿವರ್ ತಂದು ಕ್ಲೀನ್ ಮಾಡ್ತಾ ಇದಾರೆ. ಅದಕ್ಕೆ ಅವನು ಫುಲ್ಲು ಆ ಕಡೆ ಗಮನ. ಅಪ್ಪ ಚಿಚ್ಚಿ ತೊಳಿತಾ ಇದ್ರೆ ನಾನ್ ನಿಂಗ್ ಚಿಚ್ಚಿ ಹಾಕೋದು. ಕೊಡ್ಬೇಡ, ಇಸ್ಕೋ. ಕೊಡ್ಬೇಡ ಪಾಪ ಅವ್ನ್ಗೆ, ಇಸ್ಕೋ ಕೊಡ್ಬೇಡ. ಕೊಡ್ಬೇಡ ಪಾಪ ಅವ್ನ್ಗೆ. ಚಿನ್ನಿ ಒಳ್ಳೆವಳು. ಚಿನ್ನಿಗೆ ಹಾಕ್ರ, ಅವನು ಕೊಡ್ಬೇಡ್ರಿ ಪಾಪ. ಕೇಳಿಸ್ಕೊ ಇಲ್ಲಿ, ಅವನ್ಗಂತೂ ಹಾಕ್ಬೇಡ, ಅವ್ನ್ ಕಚ್ತಾನ ನಮ್ಗೆಲ್ಲ. ಚಿನ್ನಿಗೆ ಹಾಕ್ಬಿಡು ಆಯ್ತಾ? ಚಿನ್ನಿಗೆ ಹಾಕ್ರ, ಚಿನ್ನಿಗೆ ಸಿಕ್ತು ನನ್ಗೆ. ನೋಡ, ಅದೇ ಬೌಲ್ ಅಲ್ಲಿ ತಗೊಂಡೋಗ್ತಿರೋದಂತ ಹೆಂಗ್ ಗೊತ್ತು ನೋಡ್ತಾವನೆ. ಚಿನ್ನಿಗೆ ಹಾಕು ವರ್ಷ. ಇಷ್ಟೇ ಸಾಕ ಅರ್ಶನ. ಚಿಚ್ಚಿ ರಾಕಿ. ಸೊ ಇದು ಮಂಗಳೂರು ಬನ್ಸ್ ಮಾಡಕ್ಕೆ ಹಿಟ್ಟು ಕಲಸಿಟ್ಬಿಟ್ಟಿದ್ದೆ. ಸೊ ಇದಕ್ಕೆ ಏನೇನೆಲ್ಲ ಹಾಕಿದ್ದೆ ಅಂದ್ರೆ, ನಮ್ಮ ಅಕ್ಕನ ಹತ್ರ ಹೇಳಿಸ್ಕೊಂಡು ಮಾಡ್ತಾ ಇರೋದು ನಾನು. ಇದು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು ನಾನು. ಫಸ್ಟಿಗೆ ಒಂದ್ಸರಿ ಮಾಡಿದ್ದೆ, ಅದು 1 ವರ್ಷ ಆಯ್ತಾ, ಅವಾಗ ಮಾಡಿದ್ದೆ. ಇವಾಗ ಮತ್ತೆ ಇವಾಗಲೇ ಮಾಡ್ತಾ ಇರೋದು, ವರ್ಷಕ್ಕೊಂದ್ಸತಿ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೆ ಅಂದ್ರೆ, ಗೋಧಿ ಹಿಟ್ಟಾದ್ರೂ ಹಾಕ್ಬೋದು, ಮೈದಾ ಹಿಟ್ಟಾದ್ರೂ ಹಾಕ್ಬೋದು. ನಾನು ಗೋಧಿ ಹಿಟ್ಟು ಹಾಕಿದ್ದೀನಿ. ಗೋಧಿ ಹಿಟ್ಟು, 2 ಬಾಳೆಹಣ್ಣು, ಆಮೇಲೆ ಮೊಸರು, ಅಡಿಗೆ ಸೋಡಾ, ಆಮೇಲೆ ಜೀರಿಗೆ, ಸೋಂಕಾಳು, ಸ್ವಲ್ಪ ಉಪ್ಪು, ಆಮೇಲೆ ಶುಗರ್, 2 ರಿಂದ 3 ಸ್ಪೂನು ಶುಗರ್ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಸಕ್ಕರೆ ಮಿಕ್ಸ್ ಆಗಿರುತ್ತೆ. ಸೊ ಇಷ್ಟೆಲ್ಲ ಹಾಕಿ ಮಿಕ್ಸ್ ಮಾಡಿ ನೈಟೇ ಫ್ರಿಜ್ ಅಲ್ಲಿ ಎತ್ತಿಟ್ಬಿಟ್ಟಿದ್ದೆ. ಇದು ಚೆನ್ನಾಗಿ ನೆಂದಷ್ಟು ಚೆನ್ನಾಗಿ ಬರುತ್ತಂತೆ. 5 to 6 hours ನೆನಿಬೇಕಂತೆ ಇದು ಕಲ್ಸಿಟ್ಮೇಲೆ. ಅದಾದ್ಮೇಲೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತಂತೆ. ಸೊ ಅದಕ್ಕೆ ನಾನು ನೈಟ್ ಕಲ್ಸಿಟ್ಬಿಟ್ಟಿದ್ದೆ, ಬೆಳಿಗ್ಗೆ ತಿಂಡಿಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಇದು ರೆಡಿ ಆಗಿದೆ. ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಅಕ್ಕ ಹೇಳಿ ಮಾಡ್ಬಿಟ್ಟು ಫೋಟೋ ಹಿಡಿದು ಹಾಕು ಅಂತ. ಸೊ ಇದಾಗಿದೆ. ಈಗ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ. ಯಾಕಿದು? ಓಹೋ, ಇವಳು ಕೇಳಿದ್ ಮಾಡ್ಕೊಟ್ರೆ ಕಿಸ್ಸು ಎಲ್ಲ ಬರುತ್ತೆ. ತಗೋ ಬೆಳ್ಳುಳ್ಳಿ ಬಿಡಿಸು. ಸೊ ಇಲ್ಲಿ ನಾನು ಮೊದಲಿಗೆ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ 2 ರಿಂದ 3 ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಚಕ್ಕೆ ಲವಂಗ ಎಲ್ಲ ಹಾಕ್ಕೊಂಡು, ಈರುಳ್ಳಿ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾಯ್ದ ಮೇಲೆ ಸ್ವಲ್ಪ ಚೆನ್ನಾಗಿ ಬಾಡಿಸಿ, ಅದಾದಮೇಲೆ ಕೊತ್ತಂಬರಿ ಪುದೀನ ಹಾಕ್ಕೊಂಡು ಅದನ್ನು ಬಾಡಿಸಿ ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ಗೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬೇಯೋಕ್ಕಿಡ್ತೀನಿ. ಅದು ಸ್ವಲ್ಪ ನೀರು ಬಿಟ್ಕೊಳ್ಳೋ ಥರ ಬೇಯಬೇಕು ಚಿಕನ್ನು. ಸೊ ಅದು ಬೇಯೋ ತನಕ ಈ ಕಡೆ ಮಸಾಲೆಗೆ ನಾನು ಒಂದು ಬಾಣಲೆಗೆ ಎಣ್ಣೆ ಮತ್ತು ಚಕ್ಕೆ ಲವಂಗ ಏಲಕ್ಕಿ ಹಾಕ್ಬಿಟ್ಟು, ಅದ್ರ ಜೊತೆಗೆ ಸ್ವಲ್ಪ ಈರುಳ್ಳಿನ ಕೆಂಪಗಾಗೋ ತನಕ ಬಾಡಿಸ್ಕೋಬೇಕು. ಅದಾದಮೇಲೆ ಕಾಯಿ ತುರಿ, ಬೆಳ್ಳುಳ್ಳಿ, ಶುಂಠಿ, ಗಸಗಸೆ, ಕಡಲೆ, ಆಮೇಲೆ ಒಣಮೆಣ್ಸಿನ್ಕಾಯಿ, ಸೊ ಮನೇಲಿ ಮಾಡಿರೋವಂಥ ಅಚ್ಕಾರದ ಪುಡಿ, ಚಿಕನ್ ಮಸಾಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಅದಾದಮೇಲೆ ಅದನ್ನು ರುಬ್ಬಕ್ಕೆ ಹಾಕ್ಕೊಳ್ತೀನಿ. ರುಬ್ಬುವಾಗ ಜೊತೆಗೆ ನಾನು ಒಂದು ಟೊಮೊಟೊ, ಅದ್ರ ಜೊತೆ ಕೊತ್ತಂಬರಿ ಪುದೀನ ಹಾಕ್ಕೊಂಡು ನೀರು ಹಾಕ್ಕೊಂಡು ರುಬ್ಕೊಳ್ತೀನಿ.
ಇದು ಸಾಂಬಾರಿಗೆ ಮಸಾಲೆ ಥರ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಚಿಕನ್ ಅರ್ಧ ಬೆಂದಿದೆ. ಸೊ ಅದಕ್ಕೆ ನಾನು ಮಸಾಲೆನ ಹಾಕ್ಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡಿದ್ದೀನಿ. ಇಲ್ಲಿ ನಾನು ಬನ್ಸ್ಗೆ ಹೊತ್ಕೊಳ್ತಾ ಇದ್ದೀನಿ. ಪೂರಿ ಥರ ಅಷ್ಟು ಸೈಜಲ್ಲಿ ಮಾಡ್ಕೋಬೇಕು. ಸ್ವಲ್ಪ ದಪ್ಪ ದಪ್ಪ ಹೊತ್ಕೊಂಡ್ರು ಪರವಾಗಿಲ್ಲ. ಮಧ್ಯಾಹ್ನ ಟೈಮ್ ಮಾಡಬೇಕು. ಈಗ ಹೊಟ್ಟೆ ಬೇರೆ ಹಸಿತಾ ಇರುತ್ತಾ, ಮಾಡೋಕ್ಕಾಗಲ್ಲ. ಈ ಸ್ಟವ್ ಬೇಗ ಉರಿತಾ ಇತ್ತು, ಯಾಕೋ ಇದು ಉರಿತಾ ಇಲ್ಲ. ಕ್ಲೀನ್ ಮಾಡಿಸ್ಬೇಕು. ಮಾಮೂಲಿ ಪೂರಿ ಥರನೇ ಡೀಪ್ ಫ್ರೈ ಮಾಡ್ಕೋಬೇಕಾಗುತ್ತೆ. ಅದು ಉಬ್ಬಿ ಬರಬೇಕು, ಆವಾಗ ಬನ್ಸ್ ಚೆನ್ನಾಗಾಗಿದೆ ಅಂತ ಹೇಳಿ. ಎಣ್ಣೆನ ಐಟಮ್ಮು ಜಾಸ್ತಿ ತಿನ್ನೋಕ್ಕಾಗಲ್ಲ. ಯಾವಾಗಾದರೂ ಈ ಥರ ರೇರಾಗಿ ಒನ್ ಟೈಮ್ ಮಾಡಿಕೊಂಡು ಬನ್ಸ್ ಒಂದು ಲೆವೆಲಿಗೆ ರೆಡಿಯಾಗಿದೆ. ಸೊ ನೋಡ್ತಾ ಇರ್ಬೋದು, ಹಿಂಗೆ ಆಗಬೇಕು. ಒಂದು ಲೆವೆಲಿಗೆ ಸರಿಯಾಗಿ ಬಂದಿದೆ. ಬಿಸಿ ಇದೆ. ಸೊ ಇವತ್ತಿನ ಸಂಡೇ ಸ್ಪೆಷಲ್ ಬಂದು ಬನ್ಸ್ ಜೊತೆಗೆ ಚಿಕನ್ ಗ್ರೇವಿ. ನಾನು ಇಲ್ಲಿ ಸಾಂಬಾರು ಥರ ತೆಳ್ಳಗೆ ಮಾಡ್ಕೊಂಡಿಲ್ಲ, ಗ್ರೇವಿ ಥರ ಮಾಡ್ಕೊಂಡಿದ್ದೀನಿ. ಇದು ಸ್ವೀಟು ಮತ್ತು ಖಾರ ಕಾಂಬಿನೇಷನ್ ಇರುತ್ತೆ. ಸೊ ಇಷ್ಟಪಡೋರಿಗೆ ಇಷ್ಟ ಆಗುತ್ತೆ. ಸೊ ಬನ್ಸ್ ರೆಡಿಯಾಗಿದೆ, ಅದ್ರ ಜೊತೆ ಖಾರವಾಗಿ ಚಿಕನ್ ಗ್ರೇವಿ ಕೂಡ ರೆಡಿಯಾಗಿದೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ನೀವು ಮನೆಯಲ್ಲಿ ಟ್ರೈ ಮಾಡಿ ಈ ರೆಸಿಪಿನ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹೆಂಗಿದೆ? ತಿಂದ್ಬಿಟ್ಟು ಮಲಗ್ಬಿಟ್ಟು ಒಳ್ಳೆ ನಿದ್ದೆ, ಒಂದು 4-5 ಅವರ್ ನಿದ್ದೆ ಮಾಡಿದ್ದಾಯಿತು. ಸೊ ಇವಾಗ ಸಂಜೆ, ಇವಾಗ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ. ಚೆನ್ನಾಗಿ ನಿದ್ದೆ ಹೊಡೆದು ಈಗ ಎದ್ದಿರೋದು, ಈಗ ಎದ್ದಿರೋದು, ಜಸ್ಟ್ ಈಗಲೇ ಎದ್ದಿದ್ದು. ಆಗ್ಲಿಂದ ಇಲ್ಲಿ ಏನು ಮಾಡಲಿ, ಸೀರಿಯಸ್ಲಿ ನೀನು ಹಿಂಗೆ ಇದ್ದೆ. ಅಪ್ಪ ಬೆಡ್ಶೀಟ್ ಹೊತ್ಸಕ್ಕೆ ಹೇಳ್ತು, ಬೆಡ್ಶೀಟ್ ಹೊತ್ಸ. ನಾನು ಮಲಗಿದ್ರೆ ಎಬ್ಸಲ್ಲ ಯಾರು, ಇನ್ನ ಒದಿಸಿ ಎಬ್ಸಿದ್ರೆ ಅನ್ನಲ್ಲ ಅಪ್ಪ. ಹಂಗೆ ಇವನು ರಾಕಿನೇ ಗೊರ್ರ ಅಂತ ನನಗಂತಿದ್ದಕ್ಕೆ ಹೆಂಗಂತು. ಇನ್ನ ಒದಿಸಿ ಮಲಗಿಸ್ಬಿಟ್ರೆ ನಂಗೆ ಇನ್ನ ಚೆನ್ನಾಗಿ ನಿದ್ದೆ ಹತ್ಬಿಡ್ತು. ರಾತ್ರಿಗೆ ಏನು ನಿದ್ದೆ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ. ಬಟ್ ಇವಾಗ ಸ್ವಲ್ಪ ಎಡಿಟ್ ಮಾಡು ಅಷ್ಟೇ. ಇವಾಗ ಈ ಬ್ಲಾಗೇ ಮಾಡಿಲ್ಲ, ಕುಕ್ಕಿಂಗ್ ಮಾಡ್ಕೊಂಡು ಸುಮ್ಮನಾಗ್ಬಿಟ್ಟಿದೀವಿ ಅಷ್ಟೇ, ಏನು ಮಾಡಿಲ್ಲ. ನಿದ್ದೆ ಮಿನಿ ಟ್ರಾವೆಲಿಂಗ್ ಬ್ಲಾಗ್ ಆಗುತ್ತೆ ಅಷ್ಟೇ. ಸರಿ, ಈಗ ಆಚೆ ಹೋಗಿ ಬರ್ತೀವಿ ಅಷ್ಟೇ. ಹೋಗು ಸ್ವಲ್ಪ. ಅವಳು ಹೋಮ್ವರ್ಕ್ ಪಾಪ ಫುಲ್ಲು ಹೋಮ್ವರ್ಕ್ ಮಾಡ್ತಾ ಇದ್ದರು. ಮಧ್ಯಾಹ್ನದಿಂದ ಈಗಿನ ತನಕ ಬರೀತಾ ಇದ್ದೀನಿ. ಓಕೆ ಗಾಯ್ಸ್, ಬನ್ನಿ ಆಚೆ ಹೋಗಿ ಬರೋಣ. ಒಂದು ಮೈಂಡ್ ಮೂಡ್ ಫ್ರೆಶ್ ಆಗೋದಕ್ಕೆ ಒಂದು ರೌಂಡ್ ಅಷ್ಟೇ. ಹಂಗೆ ಅಮ್ಮ ಐಸ್ ಕ್ರೀಮ್ ಕೊಡ್ಸುತ್ತಂತೆ. ನಾನಂತೂ ಕೊಡ್ಸಲ್ಲ, ನನ್ನ ಹತ್ರ ಕಾಸಿಲ್ಲ. ಅಮ್ಮನೇ ಕೊಡ್ಸೋದು ಅಷ್ಟೇ. ಬಾಯ್ ಗಾಯ್ಸ್, ಮತ್ತೆ ಸಿಗೋಣ. ಬಾಯ್. ಸುಮ್ಮನೆ ಮುಖಕ್ಕೆ ನೀರು ಹಾಕ್ಕೊಂಬಂದೆ. ಈಗ ಆಚೆ ಹೋಗ್ಬಿಟ್ಟು ಬರೋಣ. ಮಲಗಿದ್ನಲ್ಲ, ಒಂಥರ ನಿದ್ದೆ ಮಂಪುರು. ಹಂಗೆ ಹೇಳ್ಬಿಟ್ಟು ಬೇರೆ ಏನಕ್ಕೆ ಸ್ಟಾರ್ಟ್ ಮಾಡೋದು? ಒಳ್ಳೆ ವಿಡಿಯೋಗೆ ಹಂಗೆ ಹೇಳಿದ್ರೆ ಓಕೆ. ಹಾಂ ಅಲ್ಲ, 3, 2, 1 ಅಂತ ವಿಡಿಯೋ ಮಾಡೋದು. ನಾವು ಈಚೆ ಹೋಗ್ತಿದ್ವಪ್ಪ. ಈಚೆ ಎತ್ಕೋತೀನಿ ಬಾ. ಊರಿಗೆ ಮುಂದೆ ಬಂದ್ಬಿಡ್ತಾನೆ. ಕ್ಯಾರೆಟ್ ತೊಳಿ ಮಾಡ್ದ ಕಪ್ಪು. ಅಲ್ಲೂ
ಇಷ್ಟೇ, ಬಿಗ್ ಬಾಸ್ ನೋಡ್ತಾ ಇದ್ದೀವಿ. ಇಷ್ಟೇ ಇವತ್ತಿನ ವ್ಲಾಗ್, ಸಂಡೇ ಮಿನಿ ವ್ಲಾಗ್ ಅಂತಲೇ ಹೇಳ್ಬೋದು. ಓಕೆ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್. ಬಾಯ್ ಅಕ್ಷಿತಾ, ಬಾಯ್. ರಾಕು ಚಿಚಿ ತಿನ್ನೋದ್ರಲ್ಲಿ ಬ್ಯುಸಿ ಆಗೋನೆ. ಓಕೆ ಬಾಯ್.